ರೇ ಅಲ್ಲ ಅವರೇ ಸರ್ ಬರಕ್ಕೆ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ, ಬೆಂಗಳೂರು ವಕೀಲರ ಸಂಘ, ವಕೀಲರ ಸಹಕಾರ ಸಂಘ ಮತ್ತೆ ಬ್ಯಾಂಕ್ ನಿಯಮಿತ ಸಹಯೋಗದಲ್ಲಿ ಇವತ್ತು 69ನೇ ಕನ್ನಡ ರಾಜ್ಯೋತ್ಸವವನ್ನ ಭಾರಿ ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಕಾರ್ಯಕ್ರಮಕ್ಕೆ ಹಿರಿಯ ಸಾಹಿತಿಗಳು, ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತಹ ಸೋಮಶೇಖರ್ ಸಾಹೇಬರು, ಹಾಗೆ ಕನ್ನಡ ಲೇಖಕ ಸಂಘದ ಅಧ್ಯಕ್ಷರಾದ ಪುಷ್ಪ ಅವರು, ಹಾಗೇನೆ ಚಿತ್ರನಟರಾದಂತಹ ಶ್ರೀಧರ ಕಿಟ್ಟಿರವರು, ಅನೇಕ ನಮ್ಮ ಹಿರಿಯ ವಕೀಲರು, ನಮ್ಮ ವಕೀಲ ಸಾಹಿತ್ಯ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಕಾರ್ಯಕ್ರಮ ಭಾರಿ ಅಚ್ಚುಕಟ್ಟೆ ಆಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ವಕೀಲ ಕಲಾವಿದರು, ಹಿರಿಯ ವಕೀಲರು ಸೇರಿ ಒಂದು ಕಾರ್ಯಕ್ರಮನ ಭಾರಿ ವಿಜೃಂಭಣೆಯಿಂದ ಭಾರಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದ್ರು. ನೋಡಿ, ಡಾಕ್ಟರ್ ಕೆಲಸ ಮಾಡ್ತಾರೆ, ಇಂಜಿನಿಯರ್ ಕೆಲಸ ಮಾಡ್ತಾರೆ, ಆದ್ರೆ ವಕೀಲರು ಎಲ್ಲ ಕೆಲಸನೂ ಮಾಡ್ತಾರೆ. ಯಾಕೆಂತಂದ್ರೆ ಡಾಕ್ಟರ್ ಸಮಸ್ಯೆ ಆದ್ರೆ ವಕೀಲ ಹತ್ರ ಬರ್ಬೇಕು, ಇಂಜಿನಿಯರ್ ಸಮಸ್ಯೆ ವಕೀಲ ಹತ್ರ ಬರ್ಬೇಕು. ಹಾಗಾಗಿ ಈ ನಮ್ಮ ವಕೀಲ ವೃತ್ತಿಯಲ್ಲಿ ಎಲ್ಲಾ ರೀತಿಯ ಕಲಾವಿದರಿದ್ದಾರೆ, ಸಾಹಿತಿಗಳಿದ್ದಾರೆ, ಇಂಜಿನಿಯರ್ಸ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಎಲ್ಲ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಕ್ಕಂಥ ವೃತ್ತಿ ನಮ್ಮ ವಕೀಲ ವೃತ್ತಿ. ಇವತ್ತು ಈ ಸ್ವತಂತ್ರ ಪೂರ್ವದಿಂದನೂ ಬ್ರಿಟಿಷರ ವಿರುದ್ಧ ಏನು ಹೋರಾಟ ಮಾಡಿದ್ರು, ಅಂದಿನಿಂದ ನಾವು ವಕೀಲರು ಈ ಒಂದು ಮುಂಚೂಣಿ ನಿರ್ತಕ್ಕಂಥದ್ದು. ಮೊದಲಿಂದಲೂ ಸಹ ವಕೀಲರು ಯಾವುದೇ ಒಂದು ಕಾರ್ಯಕ್ರಮಗಳು ಬರಲಿ, ಈ ನಾಡಿನ ಜಲ ಗಡಿ ಏನೇ ವಿಚಾರ ಬರಲಿ, ಮುಂಚೂಣಿಯಲ್ಲಿ ವಕೀಲರ ಮುಂದೆ ಕೆಲಸ ಮಾಡ್ತಕ್ಕಂಥದ್ದು. 2000 ವರ್ಷಗಳ ಹಿನ್ನೆಲೆ ಇರತಕ್ಕಂಥ ಈ ಕನ್ನಡಕ್ಕೆ ಅತ್ಯಂತ ಶ್ರೀಮಂತವಾದ ಭಾಷೆ ಇದು. ಬೇರೆ ಭಾಷೆಗಳಿಗಿಂತಲೂ ಈ ಒಂದು ಕನ್ನಡ ಭಾಷೆ ಬಹಳ ಶ್ರೀಮಂತವಾಗಿದ್ದು, ಬೇರೆ ಭಾಷೆ ಕಲಿಬಾರ್ದಂತೇನಿಲ್ಲ. ನಾವ್ಯಾವತ್ತು ಕನ್ನಡಕ್ಕೆ ಆದ್ಯತೆಯನ್ನು ಕೊಡಬೇಕು. ಇದು ನಮ್ಮ ತಾಯಿ ಭಾಷೆ, ಇದಕ್ಕೆ ನಾವೆಲ್ಲರೂ ಹೆಚ್ಚಿನ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಕನ್ನಡವನ್ನು ಹೆಚ್ಚಾಗಿ ಬಳಸೋದ್ರಿಂದ ನಮ್ಮ ಏನಿವತ್ತು ಇತ್ತೀಚೆಗೆ ಈ ಇಂಗ್ಲಿಷ್ ಮಾಧ್ಯಮಗಳು ಜಾಸ್ತಿ ಆಗ್ತಾ ಇದಾವೋ, ಇಂಗ್ಲಿಷ್ ಕಲಿಕೆಗೆ ನಮ್ದೇನು ವಿರೋಧ ಇಲ್ಲ. ಕನ್ನಡವನ್ನ ಈ ರಾಜ್ಯದಲ್ಲಿ ಆಡಳಿತ ಭಾಷೆಯನ್ನಾಗಿ ಇರೋದ್ರಿಂದ ನಾವೆಲ್ಲರೂ ಕನ್ನಡವನ್ನ ಹೆಚ್ಚಿಗೆ ಮಾತಾಡಬೇಕು, ಹೆಚ್ಚಿಗೆ ಬಳಸಬೇಕು ಅನ್ನೋ ಮಾತನ್ನ ಹೇಳ್ತೇವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜ್ ಅಂತ ಹೇಳಿ. ಇವತ್ತು ನಾವು ಕನ್ನಡ ರಾಜ್ಯೋತ್ಸವನ್ನ ನಮ್ಮ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಆಚರಣೆ ಮಾಡ್ತಾ ಇದ್ವಿ. ನಮ್ಮ ಬೆಂಗಳೂರು ವಕೀಲರ ಸಂಘ, ಬೆಂಗಳೂರು ವಕೀಲರ ಸಂಘದಲ್ಲಿ ಬರುವಂತ ಸಾಹಿತ್ಯ ಕೂಟ, ಇವತ್ತು ಸಾಹಿತ್ಯ ಕೂಟದಂತ ಅಧ್ಯಕ್ಷರಾದಂತ ನಮ್ಮ ಮಂಜುನಾಥ್ ಗೌಡ್ರು ಬಹಳ ಒಂದು ಪರಿಶ್ರಮ ಹಾಕಿ ಈ ಕಾರ್ಯಕ್ರಮವನ್ನ ಅವರು ನಡೆಸಿದ್ದಾರೆ. ಅವರಿಗೆ ಫಸ್ಟ್ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅವ್ರ ತಂಡಕ್ಕೂ ನಾನು ಶುಭಾಶಯ ಹೇಳಕ್ಕೂ ಇಷ್ಟಪಡ್ತೇನೆ. ಯಾಕಂತಂದ್ರೆ ನಾವು ಇಂಗ್ಲಿಷ್ ವ್ಯಾಮೋಹದಲ್ಲಿ ತುಂಬಾ ಮುಳುಗೋಗ್ಬಿಟ್ಟಿದ್ವಿ. ಯಾಕಂದ್ರೆ ನಾನಂತರ ಹಳ್ಳಿಯಿಂದ ಬಂದವ, ನಾನು ಫಸ್ಟ್ ಕನ್ನಡನ ಮಾತಾಡೋದು. ಈಗ ನಾವು ಒಂದೇ ಎಕ್ಸಾಂಪಲ್, ಇವತ್ತು ಏನಾಗ್ತಾ ಇದೆ ಅಂದ್ರೆ ನಾವು ಕನ್ನಡನಲ್ಲೇ ಹುಟ್ಟದವ್ರ ಕನ್ನಡ ಮಾತಾಡಕತ್ತಿಲ್ಲ, ಬೇರೆಯವ್ರ ಬಗ್ಗೆ ಬಿಟ್ಬಿಡೋಣ. ನಾವು ಫಸ್ಟ್ ಕನ್ನಡ ಮಾತಾಡಕತ್ತಿಲ್ಲ, ಮಾತಾಡಿದ್ರೆ ಟಸ್ಸು ಪಸ್ಸು ಟಸ್ಸು ಇಷ್ಟೇ, ಏನು ಮಾತಾಡಲ್ಲ, ಕನ್ನಡನ ಮಾತಾಡಲ್ಲ. ಇವನ್ ಹೆಂಗ ಗೊತ್ತದ, ನೀವು ಮಾಲ್ಗಳಿಗೆ ಹೋದ್ರೆ ಸಹಿತ ಸರ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು, ಅಲ್ಲ ಅವ್ರು ನಮ್ಮ ಕನ್ನಡದವ್ರು ಅದಾರ, ಅವೇನ್ ಬೇರೆ ಕಡೆಯಿಂದ ಹೈರ್ ಮಾಡ್ಕೊ, ಬೇರೆದವ್ ಬಂದಿರೋದಿಲ್ಲ, ಬೇರೆ ಪ್ರಶ್ನೆ. ಇದು ಮಾತಾಡ್ತಾ ಇಲ್ಲ, ಇದು ಚೇಂಜ್ ಆಗ್ಬೇಕಾಗೈತಿ. ಆದಷ್ಟು ನಮ್ಮ ಕೋರ್ಟ್ಗಳಲ್ಲೂ ಕನ್ನಡ ಬಳಕೆಯನ್ನು ನಾವು ಮಾಡ್ಬೇಕಾಗೈತಿ. ಅದನ್ನ ನಡೀತಾ ಇದೆ. ಎಷ್ಟು ಹಲವಾರು ಜಡ್ಜಸ್ ಕನ್ನಡ ಬಳಕೆಯನ್ನು ಮಾಡ್ತಾ ಇದ್ದಾರೆ. ನಾವು ಕನ್ನಡದಲ್ಲೇನೆ ಆರ್ಗ್ಯುಮೆಂಟ್ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ. ಹಂಗಾಗಿ ಕನ್ನಡ ಬೆಳೆಸ್ಬೇಕಂದ್ರೆ ನಾವು ಅದನ್ನ ಫಸ್ಟ್ ಬೆಳೆಸ್ಬೇಕು. ಅದನ್ನ ಬಳಸಿದಾಗ ಮಾತ್ರ ಅದು ಉಳ್ಸಕ್ ಸಾಧ್ಯ. ಸುಮ್ನೆ ನಾವು ಇವತ್ತೊಂದು ದಿವಸಕ್ಕಷ್ಟೇ ನಾವು ಇದು ಮಾಡೋದ್ರಿಂದ ಯಾವ್ದು ಆಗಲ್ಲ. ಪ್ರತಿದಿನನೂ ಪ್ರತಿ ಕ್ಷಣನೂ ನಾವು ಕನ್ನಡದ ಬಗ್ಗೆ ಪ್ರೀತಿಸಿ ಪ್ರೇಮಿಸಿದಾಗ ಅದು ಬೆಳವಣಿಗೆ ಆಗಕ್ಕೆ ಸಾಧ್ಯ ಐತೆ ಅಂತ ಹೇಳಕ್ ನಾನು 2 ಮಾತು ಹೇಳ್ತೀನಿ. ಜೈ ಹಿಂದ್. ಕುಮಾರ್ ಅಂತ ವಕೀಲರು, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇದೇ ರೀತಿ ಪ್ರತಿ ವರ್ಷನೂ ಅದ್ದೂರಿಯಿಂದ ನಮ್ಮ ಅಧ್ಯಕ್ಷತೆ ಮಂಜುಣ್ಣವರ ಅಧ್ಯಕ್ಷತೆಯಲ್ಲಿ ವಕೀಲರ ಸಾಹಿತ್ಯ ಕೂಟ ಉತ್ತಮ ರೀತಿಯಲ್ಲಿ ಕನ್ನಡ ನಾಡು ನೆಲ ಜಲ
ಉಳಿಸ್ಕೊಂಡು ಹೋಗ್ಲಿ ಅಂತ ನಾವು ಇದು ಮಾಡ್ತೀನಿ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಬೆಂಗಳೂರು ಸಾಹಿತ್ಯ ಕೂಟ ಇವತ್ತು ಮಂಜುನಾಥ್ ಗೌಡರ ಅಧ್ಯಕ್ಷತೆಯಲ್ಲಿ ಹಾಗೂ ಆನಂದ್ ಕುಮಾರ್ ಕಾರ್ಯದರ್ಶಿಗಳು, ಹರೀಶ್ ಅವರ ಒಂದು ಖಜಾನ್ಸಿ ನೇತೃತ್ವದಲ್ಲಿ, ನಮ್ಮ ಬೆಂಗಳೂರು ವಕೀಲರ ಸಂಘದ ಒಂದು ನೇತೃತ್ವದಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಅತ್ಯಂತ ಅದ್ದೂರಿಯಾಗಿ ನಡೆಯುತ್ತಿದೆ. ನಿಜವಾಗ್ಲೂ ಇನ್ನು ಮುಂದೆ ಸಹ ಈ ಕನ್ನಡ ಬೆಳೆಸ್ಬೇಕಂದ್ರೆ, ಕನ್ನಡ ಉಳಿಸ್ಬೇಕಂತಂದ್ರೆ ನಮ್ಮ ವಕೀಲರ ಪಾತ್ರ ಅತ್ಯಂತ ಮುಖ್ಯವಾದದ್ದು. ಯಾಕೆ ಅಂತಂದ್ರೆ ನ್ಯಾಯಾಲಯಗಳಲ್ಲಿ ಇತ್ತೀಚೆಗೆ ತಾವು ನೋಡ್ತಾ ಇದ್ದೀರಾ ಆಂಗ್ಲ ಮಾಧ್ಯಮ ಅತ್ಯಂತ ಪ್ರಾಮುಖ್ಯತೆಯನ್ನ ಪಡ್ಕೊಂತಿದೆ. ಅಂತಹ ಸಂದರ್ಭದಲ್ಲಿ ನಮ್ಮ ಏನು ಕನ್ನಡ ಸಾಹಿತ್ಯ ಇದೆ ಅದು ಮುಂದೆ ಬಂದು ಇವತ್ತು ಇಂಥ ಪ್ರೋಗ್ರಾಮ್ಗಳು ಮಾಡಿ, ಇಂಥ ಕಾರ್ಯಕ್ರಮಗಳು ಮಾಡಿ ಇವತ್ತು ಕನ್ನಡ ಉಳಿಸುವಂತ ಮಟ್ಟದಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಆ ನಮ್ಮ ಸಾಹಿತ್ಯ ಕೂಟಕ್ಕೆ ಅತ್ಯಂತ ಧನ್ಯವಾದಗಳು.